ಸಾಮಾನ್ಯ ಕನ್ನಡ ಅಥವಾ ಸಾಹಿತ್ಯ ರಿಲೇಟೆಡ್ ಈ ತರ ಒಂದು ಪ್ರಶ್ನೆ ಬರ್ತದೆ. ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡಿದಾಗ ತ್ರಿಪದಿಯೇ ಕನ್ನಡ ವೃತ್ತಗಳ ಗಾಯತ್ರಿ ಎಂದು ಕರೆದ ಕವಿ ಯಾರು ಅಂತೇಳಿ ಇಲ್ಲಿ ಆಪ್ಷನ್ಸ್ಗಳಿದಾವೆ. ಒಂದು ಶಿವರಾಮ್ ಕಾರಂತ, ಎರಡು ಕುವೆಂಪು, ಮೂರನೇದು ದ.ರಾ ಬೇಂದ್ರೆ, ಪೂತಿ ನರಸಿಂಹಾಚಾರ್ಯ ಅಂತೇಳಿ. ಹಾಗಾದ್ರೆ ಹೀಗಂತ ಕರೆದವರು ಯಾರು ಅಂತೇಳಿ ನೋಡಿದಾಗ ನಮ್ಗ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ದ.ರಾ ಬೇಂದ್ರೆ ಇಸ್ ದ ರೈಟ್ ಆನ್ಸರ್. ತ್ರಿಪದಿಯನ್ನ ಇವ್ರು ಏನಂತ ಕರೀತಾರಪ್ಪ ಅಂದ್ರೆ ಕನ್ನಡ ವೃತ್ತಗಳ ಗಾಯತ್ರಿ ಅಂತೇಳಿ ಇದನ್ನ ಕರೀತಾರೆ. ಹಾಗಾದ್ರೆ ತ್ರಿಪದಿ ಅಂದ್ರೆ ಏನು? ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ಅಂತೇಳಿ ಕರಿತೀವಿ. ಹಾಗಾದ್ರೆ ತ್ರಿಪದಿಯ ಚಕ್ರವರ್ತಿ ಅಂತೇಳಿ ಯಾರನ್ನ ಕರೀತಾರೆ? ತ್ರಿಪದಿ ಚಕ್ರವರ್ತಿ ಅಂತೇಳಿ ನಾವು ಸರ್ವಜ್ಞಾನ ಕರಿತೀವಿ. ಹೌದಾ? ಇನ್ನ ತ್ರಿಪದಿ ಅಂತ ಬರ್ತದೆ, ಕಂದ ಪದ್ಯ ಅಥವಾ ಚೌಪದಿ ಅಂತೇಳಿ ಬರ್ತದೆ, ದೋಹಾ ಪದ್ಯ ಎರಡು ಸಾಲಿನ ಪದ್ಯ ಅಂತ ಬರ್ತದೆ, ಮೂರು ಸಾಲಿನ ಪದ್ಯಕ್ಕೆ ತ್ರಿಪದಿ, ನಾಲ್ಕು ಸಾಲಿನ ಪದ್ಯ ಕಂದ ಪದ್ಯ, ಷಟ್ಪದಿ. ಈ ತರ ಏನಾಗ್ತವಪ್ಪ ಅಂದ್ರೆ ಕ್ವಶನ್ಸ್ಗಳು ಬರ್ತಿರ್ತವೆ. ಇನ್ನು ಶಿವರಾಮ್ ಕಾರಂತ, ಕುವೆಂಪು, ಪೂತಿ ನರಸಿಂಹಾಚಾರ್ಯ ಸಾಕಷ್ಟು ಲೈವ್ ಕ್ಲಾಸ್